ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಪರಿಕರ ಖರೀದಿಗಾಗಿ ರೈತರು ಪಾಲಿಸಬೇಕಾದ ಕ್ರಮಗಳು ಹಾಗೂ ಮಾರಾಟಗಾರರ ಜವಾಬ್ದಾರಿಗಳ ಕುರಿತು ರಾಯಚೂರಿನ ಕೃಷಿ ಇಲಾಖೆಯ ವಿಚಕ್ಷಣ ದಳದ ಸಹಾಯಕ ಕೃಷಿ ನಿರ್ದೇಶಕಿ ಶರಣಮ್ಮ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆ ಈಗಾಗಲೇ ಆರಂಭವಾಗಿದೆ. ಮೇ ಕೊನೆ ವಾರದಿಂದ ಈಗ ನಾವು ಜೂನ್ 2ನೇ ವಾರದಲ್ಲಿದ್ವಿ. ಉತ್ತಮ ಮಳೆಯನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ರೈತ ಬಾಂಧವರು ಈ ಮುಂಗಾರು ಹಂಗಾಮಿಗೆ ಬಿತ್ತನೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅಲ್ಲಲ್ಲಿ ರೈತ ಬಾಂಧವರು ತೊಗರಿ, ಎಳ್ಳು, ಸೂರ್ಯಕಾಂತಿ ಮತ್ತು ಹತ್ತಿ ಬೀಜವನ್ನು ಕೂಡ ತಮ್ಮ ಕ್ಷೇತ್ರದಲ್ಲಿ ಹಾಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಕ್ಷಮಿಸಿ, ಸಂದರ್ಶಕರು ಅಮರೇಶ್ ಆಶಿಹಾಳ್ ಮಾಡುವಾಗ ಅಥವಾ ಕೃಷಿ ಪರಿಕರಗಳನ್ನು ಬಳಕೆ ಮಾಡುವಾಗ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಯಾವ ರೀತಿಯಾಗಿ ಕೃಷಿ ಪರಿಕರಗಳನ್ನು ಖರೀದಿ ಮಾಡಿ ಬೆಳೆದ್ರೆ ಒಳ್ಳೆಯ ಲಾಭ ಆಗತ್ತೆ ಎಂಬಂಥ ವಿಚಾರ, ಮುಖ್ಯವಾಗಿ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂಥ ಒಂದು ಪರಿಕರ ಮಾರಾಟಗಾರರು ಯಾವ ರೀತಿಯಾಗಿ ರೈತರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು, ಯಾವ ರೀತಿಯಾಗಿ ರೈತ ಬಾಂಧವರಿಗೆ ಒಳ್ಳೆಯ ತಿಳುವಳಿಕೆಯನ್ನು ನೀಡಿ ಸೇವೆಯನ್ನು ಸಲ್ಲಿಸಬೇಕು ಎಂಬಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ಇಲಾಖೆಯ ಜಾಗೃತ ದಳದ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶರಣಮ್ಮ ಪಾಟೀಲ್ ಅವರು ನಮ್ಮ ಆಕಾಶವಾಣಿಯಲ್ಲಿದ್ದಾರೆ. ಅವರಿಂದ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಹೇಳಿ ಮೇಡಮ್, ಕಳೆದ ವರ್ಷ ನಾವು ಬರದ ಛಾಯೆಯನ್ನು ನೋಡಿದ್ವಿ. ಈ ವರ್ಷದ ಮುಂಗಾರು ಮಳೆಯ ಪ್ರಮಾಣ ನಿಮಗೆ ಹೇಗೆ ಅನಿಸುತ್ತೆ? ಆಶಾದಾಯಕವಾಗಿದೆಯಾ? ಹೇಗೆ? ಪ್ರಮುಖವಾಗಿ ಹೇಳಬೇಕು ಅಂದರೆ ಒಂದು ಮುಂಗಾರು ಒಂದು ಒಳ್ಳೆ ಸೂಚನೆ ಕೊಟ್ಟೈತಿ ಎಲ್ಲರಿಗೂ. ಹಿಂದಿನ ವರ್ಷ ನಾವೆಲ್ಲ ಬರದಲ್ಲಿದ್ವಿ, ಬಟ್ ಈ ವರ್ಷ ಒಂದು ಜೂನಲ್ಲೇ ಒಂದು ಒಳ್ಳೆ ಮಳೆ ಬಂದೈತೆ. ನಮ್ಮ ರಾಯಚೂರು ಯೂಶಲಿ ನಮ್ಮ ಭಾಗಕ್ಕೆ ಏನಾಗ್ತಿತ್ತು ಅಂದರೆ ಮೇಯಲ್ಲಿ ಕೊನೆ ವಾರದಲ್ಲಿ ಮಳೆ ಬಂದುಬಿಡೋದು, ಮತ್ತು ಜೂನಲ್ಲಿ ಮಳೆ ಇಲ್ಲದೆ ಇರೋದು, ಜುಲೈಯಲ್ಲಿ ಮಳೆ ಬರ್ತಾಯಿತ್ತು. ಬಟ್ ಈ ವರ್ಷ ನಮ್ಮ ಜೂನ್ ಮೊದಲನೇ ವಾರದಲ್ಲೇ ಒಂದು ಉತ್ತಮ ಮಳೆ ಬಂದಿರೋದ್ರಿಂದ ಎಲ್ಲ ರೈತರಲ್ಲೂ ಒಂದು ಆಶಾಭಾವನೆ ಮೂಡೈತಿ. ಒಂದು ಒಳ್ಳೆ ಫಸಲು ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಇವನ್ ಪ್ರಿಡಿಕ್ಷನ್ ಪ್ರಕಾರ ಅಪ್ ಟು ಆಗಸ್ಟ್ವರೆಗೂ ಒಂದು ಒಳ್ಳೆ ಮಳೆ ಇದೆ ಅಂತ. ಸೊ ಇದರಿಂದ ಒಂದು ರೈತರು ಒಂದು ಆಶಾಭಾವನೆಯಿಂದ ಇದ್ದಾರೆ. ಮೇಡಮ್, ಈಗ ಒಂದು ಒಳ್ಳೆಯ ಪರಿಪೂರ್ಣ ಹಸಿ ತೇವಾಂಶ ಆಗಿದೆ ಅಂತ ಅನ್ಸುತ್ತಾ? ಹೇಗೆ ಆಗಿದೆ ಮಳೆ? ಇದ್ರ ಪ್ರಕಾರ ನೋಡಿದರೆ ಜಿಲ್ಲಾದ್ಯಂತ ಒಂದು ಬಿತ್ತನೆಗೆ ಬೇಕಾಗುವಂಥ ಹಸಿ ಇದೆ. ಇನ್ನೂ ಕೆಲವೊಂದು ಕಡೆ ಜಾಸ್ತಿನೂ ಹಸಿ ಐತಿ. ಸೊ ರೈತರಿಗೆ ಕೆಲವೊಂದು ಕಡೆ ಬಿತ್ತನೆಗೆ ತೊಗೊಳ್ತಾ ಇದ್ರೆ ಇನ್ನೊಂದು 2-3 ದಿನ ಬಿಟ್ಟು ಹಸಿ ಆರಿದ ಮೇಲೆ ಬಿತ್ತನೆ ತೊಗೊಳ್ಳೋದು ಇನ್ನೂ ಉತ್ತಮ. ಈಗ ಮೇಡಮ್, ಈಗ ಜಿಲ್ಲೆಯಲ್ಲಿ ತೊಗರಿ ಬೆಳೀತಾರೆ, ಹತ್ತಿ ಬೆಳೀತಾರೆ, ಜೊತೆಗೆ ಬೇರೆ ಬೇರೆ ಭತ್ತವನ್ನು ಬೆಳೀತಾರೆ. ಈ ಸಂದರ್ಭದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ತಮಗೆ ಬೇಕಾಗಿರುವಂಥ ಒಂದು ರಸಗೊಬ್ಬರ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಜೊತೆಗೆ ಈಗ ಸಸ್ಯ ಸಂರಕ್ಷಣೆಗೆ ಬೇಕಾಗಿರುವಂಥ ಒಂದು ಔಷಧಿಗಳಾಗಿರ್ಬೋದು. ಈಗ ಇಲಾಖೆಯಲ್ಲಿ ದೊರೆಯುವಂಥ ಒಂದು ಬಿತ್ತನೆ ಬೀಜನೂ ಖರೀದಿ ಮಾಡ್ತಾರೆ, ಜೊತೆಗೆ ಖಾಸಗಿಯಲ್ಲೂ ಕೂಡ ರೈತ ಬಾಂಧವರು ಈ ಕೃಷಿ ಪರಿಕರಗಳನ್ನು ಖರೀದಿ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಾಗ ರೈತ ಬಾಂಧವರು ಏನು ಗಮನವನ್ನು ಹರಿಸಬೇಕು? ಮುಖ್ಯವಾದ ಅಂಶ ಇದು. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ರೈತರಿಗೂ ಸಹಾಯಧನದಲ್ಲಿ ಬೀಜಗಳನ್ನ ಕೊಡ್ತೀವಿ. ಭತ್ತ ಬೀಜ, ತೊಗರಿ ಬೀಜ, ಹೆಸರು, ಸಜ್ಜೆ ಐತಿ. ಸೊ ಎಲ್ಲ ರೈತ ಬಾಂಧವರು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಸಹಾಯಧನದಲ್ಲಿ ಬೀಜಗಳನ್ನು ಪಡೆಯಬಹುದು. ಮುಖ್ಯವಾಗಿ ಒಂದನೇದು. ಎರಡನೇದು
ಒಂದು ಹೊರಗಿನ ಮಾರ್ಕೆಟ್ದಲ್ಲಿ ಖರೀದಿ ಮಾಡುವಂಥದ್ದು. ಹೌದು. ಮುಖ್ಯವಾಗಿ ನಮ್ಮ ಭಾಗದಲ್ಲಿ ರಾಯಚೂರು ತಾಲೂಕಾಯ್ತು, ದೇವದುರ್ಗ, ಮಾನ್ವಿಯಲ್ಲಿ ಜಾಸ್ತಿ ಹತ್ತಿ ಬಿತ್ತೋದ್ರಿಂದ ಈಗ ಸದ್ಯ ಎಲ್ಲರೂ ಹತ್ತಿ ಬೀಜದ ಬಗ್ಗೆ ಮಾತಾಡಬೇಕು ಅಂದರೆ ಅಥವಾ ಇತರ ಕೃಷಿ ಪರಿಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲ ರೈತರು ಮೊದಲನೇದಾಗಿ ನಮ್ಮ ಕೃಷಿ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದಿರುವಂಥ ಮಾರಾಟ ಅಂಗಡಿಗಳಲ್ಲಿ ಮಾತ್ರನೇ ತಗೋಬೇಕು. ಅದನ್ನು ಬೀಜ ಖರೀದಿ ಮಾಡ್ಬೇಕಾದ್ರೂ ಅವ್ರೇನೋ ಉದ್ರಿ ಆದ್ರೂ ತಗೊಳ್ಳಿ ಅಥವಾ ನಗದು ಆದ್ರೂ ತಗೊಳ್ಳಿ, ಬಿಲ್ಲನ್ನು ಕಡ್ಡಾಯವಾಗಿ ಪಡಿಬೇಕು. ಸೊ ಇದು ರೈತರು ಯಾರ್ಯಾರು ಅನಧಿಕೃತವಾಗಿ ಊರಲ್ಲಿ ಬಂದು ಟ್ರ್ಯಾಕ್ಟ್ರಲ್ಲಿ ಮಾರಾಟ ಗಾಡಿ ತಂದು ಮಾರಾಟ ಮಾಡ್ತಿರ್ತಾರೆ ಅಥವಾ ಏನೇನೋ ಒಂದು ಹೇಳ್ಬಿಟ್ಟು ಕಡಿಮೆ ರೇಟಿಗೆ ಕೊಡ್ತೀವಿ ಅಂತಾರೆ. ಸೊ ಅಂತ ಅನಧಿಕೃತ ಮಾರಾಟಗಾರರಿಂದ ದಯವಿಟ್ಟು ಯಾರು ಬೀಜಗಳನ್ನಾಯ್ತು ಅಥವಾ ಈ ರಸಗೊಬ್ಬರ ಆಯ್ತು, ಔಷಧಿನ ಆಯ್ತು ಯಾರು ಪಡಿಬಾರ್ದು. ಪರವಾನಗಿ ಹೊಂದಿರುವಂಥ ಅಧಿಕೃತ ಮಾರಾಟ ಅಂಗಡಿಗಳಿಂದ ಮಾತ್ರ ತಗೋಬೇಕಂತ ನಾವು ಕೃಷಿ ಇಲಾಖೆಯಲ್ಲಿ ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀವಿ. ಇದ್ರ ಜೊತೆಗೆ ಖರೀದಿಗೆ ಹೋದಾಗ ರೈತರು ಕಡ್ಡಾಯವಾಗಿ ಬಿಲ್ಲನ್ನು ಪಡಿಬೇಕು. ಅವ್ರು ಉದ್ರಿನೇ ತಗೋಬೇಕು. ಖರೀದಿ ರಶೀದಿ ಕಡ್ಡಾಯವಾಗಿ ತಗೋಬೇಕು. ಅವ್ರು ಉದ್ರಿನೇ ತಗೊಳ್ಳಿ ಅಥವಾ ನಗದಾಗೆ ತಗೊಳ್ಳಿ. ಆಮೇಲೆ ಕೆಲವೊಂದು ಅಂಗಡಿಗಳಲ್ಲಿ ಅದರಲ್ಲಿ ಹೆಸರು ಮೆನ್ಷನ್ ಮಾಡಂಗಿಲ್ಲ ರೈತ ರೈತ ಖರೀದಿ ರಶೀದಿ ತಗೋಬೇಕಾದಾಗ ಅದರಲ್ಲಿ ಅವ್ರ ಹೆಸರು ನಮೂದನೆ ಆಗೈತೋ ಇಲ್ಲೋ. ಆಮೇಲೆ ಬೀಜ ತಗೋಬೇಕಾದಾಗ ಬೀಜದ ಲಾಟ್ ನಂಬರ್ ಕಡ್ಡಾಯವಾಗಿ ನಮೂದನೆ ಮಾಡಿರ್ಬೇಕು, ರಸೀದಿಯಲ್ಲಿ ನಮೂದನೆ ಆಗಿರ್ಬೇಕು. ಬೀಜ ಆಗಿದ್ರೆ ಕಡ್ಡಾಯವಾಗಿ ಬೀಜದ ಲಾಟ್ ನಂಬರ್ ಇರಬೇಕು. ಗೊಬ್ಬರ ಅಥವಾ ಔಷಧಿ ತಗೊಳ್ಳೋದಾದ್ರೆ, ಸಸ್ಯ ಸಂರಕ್ಷಣೆ ಕೀಟನಾಶಕ ಔಷಧಿಗಳನ್ನ ಏನಾದ್ರು ತಗೊಳ್ಳೋದಾದ್ರೆ ಅದರಲ್ಲಿ ಬ್ಯಾಚ್ ನಂಬರ್ ಕಡ್ಡಾಯವಾಗಿ ಇರಬೇಕು. ಇದನ್ನು ರೈತರು ದಯವಿಟ್ಟು ಗಮನಿಸಬೇಕು. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಒಂದನೇದು. ಆಮೇಲೆ ಆ ಬಿಲ್ಗಳಲ್ಲೂ ಅಷ್ಟೇ ಮಾರಾಟ ಅಂಗಡಿಯವ್ರದ್ದು ಸಹಿನೂ ಇರಬೇಕು ಮತ್ತು ರೈತರ ಸಹಿನೂ ಇರಬೇಕು. ಕೆಲವೊಬ್ರು ಸುಮ್ಮನೆ ಹಂಗೆ ಕೊಡ್ತಿರ್ತಾರೆ, ರೈತರು ಸಹಿ ಮಾಡಲ್ಲ, ಅಂಗಡಿಯವರು ಸಹಿ ಮಾಡಲ್ಲ. ನಾವು ಎಲ್ಲೆಲ್ಲೂ ಹೋಗಿ ಮಾರಾಟಗಾರ ಅಂಗಡಿಗೆ ಹೋದಾಗೆಲ್ಲ ಎಲ್ಲರೂ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಬಟ್ ರೈತರು ಇದು ಗಮನಿಸಬೇಕು. ಅಂದರೆ ತೂಕದ ಪ್ರಮಾಣ 2 ಪ್ಯಾಕೆಟು 1 ಪ್ಯಾಕೆಟು ಎಷ್ಟು ಗ್ರಾಮು ಇದನ್ನು ಕೂಡ ರೈತ ಬಾಂಧವರು ಬಿಲ್ಲಿನಲ್ಲಿ ಬರೆದಿದ್ದಾರೋ ಇಲ್ಲವೋ ಅನ್ನೋದನ್ನು ಗಮನಿಸಬೇಕು. ಅದು ಗಮನಿಸಬೇಕು. ಜೊತೆಗೆ MRP ರೇಟ್ಗಿಂತ ಹೆಚ್ಚಿಗೆ ದರದಲ್ಲಿ ಯಾರು ಮಾರಾಟ ಮಾಡಂಗಿಲ್ಲ. ಅಂದರೆ ಪಟ್ಟಣದ ಮೇಲೆ MRP ದರ ನಿಗದಿ ಮಾಡಿರ್ತಾರೆ. ಹೌದು. ಅದಕ್ಕಿಂತ ಹೆಚ್ಚಿಗೆನೂ ಅದಕ್ಕಿಂತ ಕಡಿಮೆ ಕೊಡ್ತೀವಿ ಅಂದರೆ ತಗೊಳ್ಳಿ, ಬಟ್ ಅದಕ್ಕಿಂತ ಹೆಚ್ಚಿಗೆ ದರ ಕೊಟ್ಟು ಯಾರು ತಗೋಬಾರ್ದು ರೈತರ. ಆಮೇಲೆ ಈಗಿನ ಸನ್ನಿವೇಶಗಳು ನೋಡ್ದಂಗೆ ಕೆಲವೊಂದನ್ನ ರೈತರು BT ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಂಗೆ ಇದೇ ಕಂಪ್ನಿದು ಬೇಕು ಅಂತ ಹೇಳ್ತಿರೋದ್ರಿಂದ ಮಾರ್ಕೆಟಲ್ಲಿ ಹೆಚ್ಚಿಗೆ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ ಅಲ್ಲಲ್ಲಿ ನಾವು ಕೇಳಿ ಬರ್ತಾ ಇದಾವೆ ದೂರುಗಳು. ಅಂತ ಸಂದರ್ಭದಲ್ಲಿ ನಾವು ಹೋದಾಗೂ ನಮ್ಮ ಹತ್ರ ಒಂದು ಪ್ರೂಫ್ ಏನು ಇರೋದಿಲ್ಲ ಹೆಚ್ಚಿಗೆ ದರಕ್ಕೆ ಕೊಟ್ಟಂಥದ್ದು, ಬಿಲ್ಲಲ್ಲಿ ಅಷ್ಟೇ ಹಾಕಿರ್ತಾರೆ. ಸೊ ರೈತರಲ್ಲಿ ಒಂದು ಮನವಿ ಮಾಡೋದೇನು ಅಂದರೆ ಮುಖ್ಯವಾಗಿ ಇದೇ ಬೇಕು ಇದೇ ಕಂಪ್ನಿದು ಅಂತ ಬೇಡ. ಯಾಕಂದರೆ ಒಂದೇ ಕಂಪ್ನಿದು ಬೀಜ ಬೇಕು ಅಂತ ಆದಾಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಬೇರೆ ಬೇರೆ ಕಾರಣಗಳಿಗೆ ಏನೇನು ಸನ್ನಿವೇಶಗಳು ನಡ್ಕೊಂಡು ಹೋಗ್ತವೆ. ಸೊ ಈ ಭಾಗದ ಕೃಷಿ ವಿಜ್ಞಾನಿಗಳು ಕೆಲವೊಂದನ್ನ ಶಿಫಾರಸ್ ಮಾಡಿರ್ತಾರೆ ಯಾವ್ಯಾವ ಭಾಗಕ್ಕೆ ಯಾವ್ಯಾವ್ದು ಹೈಬ್ರಿಡ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ನಮ್ಮ ಭಾಗಕ್ಕೆ ಯಾವ ಹೈಬ್ರಿಡ್ಸ್, ಬಿಕಾಸ್ ಹಲವಾರು ಹೈಬ್ರಿಡ್ಗಳಿದಾವೆ ಮಾರ್ಕೆಟಲ್ಲಿ. ಸೊ ರೈತರು ಒಂದೇ ಹೈಬ್ರಿಡ್ ಇದೇ ಬೇಕನ್ನೋದು ಬದಲು ಬೇರೆ ಬೇರೆ ಅದೇ ರೀತಿ ಚೆನ್ನಾಗೇ ಇಳುವರಿ ಕೊಡುವಂಥ ಹೈಬ್ರಿಡ್ಗಳಿದಾವೆ. ನಮ್ಮ ಭಾಗಕ್ಕೆ ಶಿಫಾರಸು ಮಾಡಿದಂಥ ಹೈಬ್ರಿಡ್ಗಳಿದಾವೆ. ಕೃಷಿ ವಿಜ್ಞಾನಿಗಳನ್ನು ವಿಚಾರಿಸ್ಕೊಂಡು ಅವ್ರ ಸಲಹೆ ತಗೊಂಡು ಬೀಜ ತಗೊಳ್ಳೋದು ಒಂದು ಒಳ್ಳೇದು. ಈಗ ರೈತ ಬಾಂಧವರು ಬೀಜವನ್ನು ಖರೀದಿ ಮಾಡಿದ್ರೆ ಅಥವಾ ಈ ಪರಿಕರಗಳನ್ನು ಖರೀದಿ ಮಾಡಿದ್ಮೇಲೆ ಬಿಲ್ಲನ್ನು ಅವರು ಜೋಪಾನಾಗಿ ಇಟ್ಕೋಬೇಕು. ನೋಡಿ, ಬೀಜ ಖರೀದಿ ಆದ್ಮೇಲೆ ಒಂದು ಬೇರೆ ಬೇರೆ ಕಾರಣಗಳು, ನಾಳೆ ಬಿತ್ತಿದ ಮೇಲೆ ಏನೋ ಒಂದು ರೈತರು ದೂರ ಬರ್ತವೆ, ನಮಗೆ ಸರಿಯಾಗಿ ಇಳುವರಿ ಬರಲಿಲ್ಲ, ಸರಿಯಾಗಿ ನಾಟಿ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ದೂರ ಬಂದಾಗ ನಾವು ವಿಜ್ಞಾನಿಗಳು ನಾವೆಲ್ಲರೂ ಜಂಟಿಯಾಗಿ ಕ್ಷೇತ್ರ ಪರಿಶೀಲನೆ ಮಾಡಿರ್ತಾರೆ. ವಿಜ್ಞಾನಿಗಳು ಕೆಲವೊಂದನ್ನ ಯಾಕೆ ಏನು ಅಂತ ಹೇಳಬೇಕಾದಾಗ ಅವ್ರು ನಮಗೆ ಹೇಳೋ ಪ್ರಕಾರ ರೈತರ ಹತ್ರ ಬೀಜ ಇರಬೇಕು ಅಂತ. ಸೊ ಯಾವುದೇ ರೈತರು ಏನು ಬಿತ್ತುತ್ತೀರಾ, ನೀವು ಬಿತ್ತುವಂಥ ಬೀಜಗಳಲ್ಲಿ ಒಂದು ಬೊಗ್ಸೆಯಷ್ಟು ನೀವು ಕಾಪಾಡ್ಕೊಂಡು ಬನ್ರಿ ಅಂತ. ಅಥವಾ BT ಹತ್ತಿ ಬೀಜಗಳಾದರೆ ಒಂದು 50ರಿಂದ 100 ಬೀಜಗಳನ್ನು ಇಟ್ಕೊಂಡು ಬರ್ರಿ, ಶೇಖರಣೆ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಬೀಜದ ಪ್ಯಾಕೆಟು ಅಷ್ಟೇ, ಬೀಜದ ಪ್ಯಾಕೆಟು ಖರೀದಿ ರಶೀದಿ ಮತ್ತೆ ಬೀಜಗಳನ್ನು ಕಡ್ಡಾಯವಾಗಿ ಅವರು ಕಾಯ್ದಿರಿಸ್ಕೋಬೇಕು. ಅಂದ್ರೆ ಈ ಬಿತ್ತನೆಯಿಂದ ಕಟಾವಿನವರೆಗೆ ಏನೇನೋ ಸಮಸ್ಯೆಗಳು ಬರಬಹುದು. ಹೌದು, ಕಟಾವ್ ಒಂದೇ ಅಲ್ಲ, ಅವ್ರು ಮಾರುಕಟ್ಟೆಗೆ ಮಾರಾಟ ಮಾಡೋವರೆಗೂ ಅವ್ರ ಹತ್ರ ಕಾಯ್ದಿರಿಸ್ಕೊಂಡ್ಕೊಂಡ್ರೆ ಮುಂದೆ ಏನಾದ್ರೂ ಸಂದರ್ಭಗಳು ಬಂದಾಗ ಒಂದು ವಿಜ್ಞಾನಿಗಳು ಹೇಳೋ ಪ್ರಕಾರ ಅದು ಒಂದು ಸಹಕಾರ ಆಗುತ್ತೆ ಅಂತ. ಈಗ ತಾವು ಹೇಳಿದಾಗನು ಕೂಡ ಒಂದು ನಾವು ನೋಡ್ತೀವಿ, ರೈತ ಬಾಂಧವರು ಯಾರೋ ಒಂದು ಹತ್ತಿ ಬೆಳೆನ ರೈತ ಬಾಂಧವರು ಬೆಳೆದಾರಪ್ಪ ಅಂತ ಅದನ್ನೇ ಕೇಳುವಂಥ ಒಂದು ಪ್ರವೃತ್ತಿ, ತೊಗರಿಯನ್ನು TS3 ಯಾರಪ್ಪ ಅಂತ ಅದನ್ನೇ ಕೇಳುವಂಥದ್ದು, ಬೇರೆ ಬೇರೆ ಪರ್ಯಾಯವಾಗಿ ಉತ್ತಮ ಇಳುವರಿಯನ್ನು ಕೊಡುವಂತಹ ಒಂದು ತಳಿಗಳು ಕೂಡ ಇದಾವೆ. ನೋಡ್ರಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಮ್ಮ ಹತ್ತಿರದಲ್ಲೇ ಇದೆ, ನಮ್ಮ ಜಿಲ್ಲೆದಲ್ಲಿ ಇರೋದ್ರಿಂದ ಅದ್ರ ರೈತರದನ್ನ ಸದುಪಯೋಗ ಪಡಿಸ್ಕೋಬೇಕು ಒಂದು. ಆಮೇಲೆ ಎಲ್ಲರೂ ರೈತರು ಒಂದೇ ಬೆಳೆ ಹೋಗ್ತಾರೆ, ಏಕ ಬೆಳೆ ಹೋಗ್ತಾರೆ, ಅದೇ ಬೆಳೆ ಹೋಗ್ತಾರೆ. ಸೊ ಬೇರೆ ಬೇರೆ ಬೆಳೆ, ಅಂತರ್ ಬೆಳೆಗಳು, ಪರ್ಯಾಯ ಬೆಳೆಗಳಿಗೆ ಹೋಗೋದು ಉತ್ತಮ. ಪಕ್ಕದಲ್ಲೇ ನಮ್ಮ ವಿಶ್ವವಿದ್ಯಾಲಯ ಇದೆ, ನಾವು ಇಲಾಖೆಯವರು ಇದ್ದೀವಿ, ನಮ್ಮೊಂದಿಗೆ ಸಲಹೆ ಅಥವಾ ವಿಜ್ಞಾನಿಗಳಂತೂ
ಹತ್ತಿಗೆ ಸಂಬಂಧಪಟ್ಟಂಗಂತೂ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ವಿಶ್ವವಿದ್ಯಾಲಯದಿಂದ ಸಿಗುತ್ತೆ. ಸೊ ರೈತರನ್ನ ಸದುಪಯೋಗ ಪಡ್ಕೊಳ್ಳೋದು ಒಳ್ಳೆಯದು. ಇವನ್ ಇಲಾಖೆಯಿಂದ ನಾವು ವಿಜ್ಞಾನಿಗಳು ಮತ್ತು ರೈತರನ್ನು ಕೆಲವೊಂದನ್ನ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಕಾರ್ಯಕ್ರಮ ಮಾಡಿದ್ದಾರೆ, ಅಲ್ಲೂ ಸಲಹೆ ಕೊಟ್ಟಿದ್ದಾರೆ ಏನು ಎಂತು ಅಂತ. ಹೌದು, ಈಗ ಮುಖ್ಯವಾಗಿ ಈಗ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಈಗ ತೊಗರಿ ಬೀಜವನ್ನು ಜೊತೆಗೆ ಹತ್ತಿ ಬೀಜವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಹಾಕ್ತಾರೆ. ಈಗ ಕಳೆದ ವರ್ಷ ಆಚೆ ವರ್ಷ ನಾವು ನೋಡಿದ್ರಪ್ಪ ಅಂತಂದ್ರೆ ಈಗ ಹೊರಗಡೆಯಿಂದ ಈ ಖುಲ್ಲಾ ಬೀಜಗಳು ಆಂಧ್ರದಿಂದ ಬರ್ತವೆ, ತೆಲಂಗಾಣದಿಂದ ಬರ್ತವೆ ಅಂತ ಒಂದು ಪ್ರತೀತಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ಖುಲ್ಲಾ ಬೀಜ ನೋಡಿದ್ರೆ ಈಗ ಸುಮಾರು ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನ ಮುಖ್ಯವಾಗಿ ನಾವು ಗಡಿ ಭಾಗದಲ್ಲಿ ನೋಡ್ತೀವಿ. ಗಡಿ ಭಾಗದಲ್ಲಿ ಆಂಧ್ರದಿಂದ ತೆಲಂಗಾಣದಿಂದ ಬರುವಂತ ಸನ್ನಿವೇಶಗಳು. ನಾವು ರೈತರು ಹೇಳೋದು ಯಾವತ್ತೂ ಖುಲ್ಲಾ ಬೀಜಗಳು ಖರೀದಿ ಮಾಡಬೇಡ್ರಿ. ಆಗ್ಲೇ ಹೇಳ್ದಂಗೆ ಅಧಿಕೃತ ಪರವಾನಗಿ ಇರುವಂತ ಮಾರಾಟಗಾರಿಂದನೇ ಪಡೆಯಿರಿ ಅಂತ. ಈ ಖುಲ್ಲಾ ಬೀಜಗಳನ್ನ ಹಾಕಿದಾಗ ಅಥವಾ ಆದಂತಹ ಒಂದು ನಷ್ಟದ ಸಂದರ್ಭದಲ್ಲಿ ಯಾರು ಏನ್ ಮಾಡಕ್ ಆಗೋದಿಲ್ಲ, ಏನು ಆಗಲ್ಲ. ಅವ್ರ ಹತ್ರ ಯಾವುದೇ ಪೂರಕ ದಾಖಲೆಗಳೇ ಇರೋದಿಲ್ಲ, ನಾವೇನು ಕ್ರಮ ತಗೊಳ್ಳೋಕ್ಕೂ ಬರೋದಿಲ್ಲ. ಅದಕ್ಕೆ ರೈತರು ಹೇಳಿದ ಅಂತ ಸಂದರ್ಭಗಳು ಬಂದಾಗ ಇಮಿಡಿಯೇಟ್ ಕೂಡಲೇ ಹತ್ತಿರದಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರ ಆಯ್ತು ಅಥವಾ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ದಯವಿಟ್ಟು ಮಾಹಿತಿ ತಿಳಿಸಿ, ದಯವಿಟ್ಟು ದೂರು ನೀಡ್ರಿ. ಅಂಥವ್ರಿಂದ ಏನು ಬರೀ ಖುಲ್ಲಾ ಬೀಜವನ್ನು ಅನ್ನೋದೊಂದೇ ಅಲ್ಲ, ಯಾರು ಪರವಾನಗಿ ಇಲ್ಲದೆ ಮಾರಾಟ ಮಾಡ್ತಾರೆ, ಪ್ಲಸ್ ಏನಾದರೂ ಅನುಮಾನಾಸ್ಪದಗಳನ್ನು ಏನಾದರೂ ಯಾರು ಮಾರಾಟ ಮಾಡ್ತಿದ್ದಾರೆ ಅಂತ ಸಂದರ್ಭಗಳು ಕಂಡು ಬಂದಲ್ಲಿ ದಯವಿಟ್ಟು ರೈತರು ಅವರಿಗೆ ಸಹಕರಿಸ್ಬೇಡ್ರಿ. ಊರುಗಳಿಗೆ ಬರ್ತಾರೆ, ಕಡಿಮೆ ರೇಟಿಗೆ ಕೊಡ್ತೀವಿ, ಇದು ಹಂಗೆ ಕೆಲಸ ಮಾಡುತ್ತೆ ಹಿಂಗೆ ಕೆಲಸ ಮಾಡುತ್ತೆ ಅಂತ ಏನೇನೋ ತಪ್ಪು ಮಾಹಿತಿ ಕೊಡ್ತಾರೆ. ಸೊ ಅದಕ್ಕೆ ಯಾವುದೂ ಅಂಥದಕ್ಕೆ ಒಳಪಡ್ದೇ ಕಡಿಮೆ ದರಕ್ಕೆ ಸಿಗುತ್ತೆ ಅನ್ನೋ ಒಂದು ಆಸೆಗೆ ಬಿದ್ದುಬಿಟ್ಟು ಅದಕ್ಕೆ ಒಳಪಡ್ದೇ ಅಂಥ ಸಂದರ್ಭಗಳಲ್ಲಿ ಇಲಾಖೆಗೆ ದೂರು ನೀಡಿದಲ್ಲಿ ರೈತರಿಂದ ನಮಗೂ ಸಹಕಾರ ಆಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ಈಗ ಮುಖ್ಯವಾಗಿ ಈಗ ಪರಿಕರಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಇಲಾಖೆಯ ಪರವಾನಗಿ ಪಡೆದಂತಹ ಒಂದು ಡೀಲರ್ಗಳಲ್ಲಿ ಮಾತ್ರ ರೈತ ಬಾಂಧವರು ಖರೀದಿ ಮಾಡಬೇಕಾ ಹೇಗೆ? ಹೌದು, ಅಧಿಕೃತ ಪರವಾನಗಿ ಇರುವಂಥ ಮಾರಾಟಗಾರ ಅಂಗಡಿಗಳಿಂದನೇ ರೈತರು ಪಡಿಬೇಕು. ಅಂದರೆ ಆ ಡೀಲರ್ಗಳು ಇಂಥದ್ದೇ ಪರಿಕರಗಳನ್ನು ಮಾರಬೇಕು ಅನ್ನೋ ಪರವಾನಗಿ ಇಲಾಖೆಯಿಂದ ಪಡೆದಿರ್ತಾರೆ. ಹೌದು, ಈವನ್ ನಾನು ಮಾರಾಟಗಾರ ಅಂಗಡಿಗಳಿಗೂ ಹೇಳೋದೊಂದು ಇಷ್ಟಪಡ್ತೀನಿ ಅಂದರೆ ಅವ್ರ ಪರವಾನಗಿಯಲ್ಲಿ ಇರುವಂಥದ್ದನ್ನು ಮಾತ್ರ ಅವ್ರು ಮಾರಾಟ ಮಾಡಬೇಕು. ಒಂದು ಆಮೇಲೆ ರೈತರಿಗೂ ಸಲಹೆ ಕೊಡಬೇಕಾದ್ರೆ ಉತ್ತಮ ರೀತಿಯಲ್ಲಿ ಸಲಹೆ ಕೊಡ್ರಿ. ಅವ್ರ ಅಂಗಡಿಯಲ್ಲಿ ಇರುವಂಥದ್ದನ್ನು ಮಾರಾಟ ಮಾಡಬೇಕನ್ನೋ ಉದ್ದೇಶ ಅಲ್ಲ, ರೈತರಿಗೆ ಸರಿಯಾಗಿ ನೋಡಿ. ಹಿಂದಿನ ವರ್ಷ ಎಲ್ಲ ಬರ ಬಂದಿತ್ತು, ರೈತರಿಗೆ ಯಾವುದು ಫಸಲು ಇರಲಿಲ್ಲ. ಈ ವರ್ಷ ಒಂದು ಒಳ್ಳೆ ಮಳೆ ಇದೆ. ಸೊ ರೈತರು ಕೆಲವೊಂದು ಅವರಿಗೆ ಕಾಂಟ್ಯಾಕ್ಟ್ ಫಾರ್ಮರ್ಸ್ ಅಂತ ಇರ್ತಾರೆ. ಸೊ ಅವ್ರ ಮಾತು ಕೇಳ್ತಾ ಇರ್ತಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರ ಮಾಹಿತಿ ಕೊಡೋದು ಒಳ್ಳೆಯದು. ಇನ್ನೂ ಹೇಳಬೇಕು ಅಂದರೆ ರೈತರು ದಯವಿಟ್ಟು ಮಾರಾಟ ಅಂಗಡಿಗಳಲ್ಲಿ ಸಲಹೆ ಕೊಡುವಂಥದ್ದನ್ನು ತಗೋಬೇಡ್ರಿ. ಬಿಕಾಸ್ ಅವ್ರಿಗೆ ಯಾವುದೋ ಥರದ ಒಂದು ತಾಂತ್ರಿಕ ಮಾಹಿತಿಗಳು ಇರುವುದಿಲ್ಲ. ಅದಕ್ಕೆ ನಾನು ಹೇಳೋದು ಕೃಷಿ ವಿಜ್ಞಾನಗಳಿಂದ ಮಾಹಿತಿ ತಗೊಂಡು ಪರಿಕರಗಳನ್ನು ಯಾವ್ದು ಹಾಕಬೇಕು ಏನು ಹಾಕಬೇಕು ಅಂತ ತಗೊಳ್ರಿ. ಅಂಗಡಿಯವ್ರು ಯಾರು ದಾರಿ ತಪ್ಪಿಸೋಂಥ ಮಾಹಿತಿ ಕೊಡಬೇಡ್ರಿ. ರೈತರು ಅವ್ರು ಹೇಳುವಂಥದ್ದನ್ನು ಪರಿಕರ ಇದೇ ತಗೊಳ್ಳಿ ಅಂದಾಗ ದಯವಿಟ್ಟು ಖರೀದಿ ಮಾಡಬೇಡ್ರಿ. ಪರಾಮರ್ಶೆ ಮಾಡಿ ಅವ್ರು ಕೊಟ್ಟಿದ್ದನ್ನೇ ನಾವು ಕಣ್ಮುಚ್ಕೊಂಡು ತಗೊಳ್ಳೋದು ಅಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಇದು ಲಾಭದಾಯಕ ಆಗಿರ್ತದೆ, ಇದನ್ನು ತಗೊಳ್ರಿ, ಇದು ಕಡಿಮೆ ರೇಟ್ ಇಂತಿದೆ. ಅದನ್ನು ನಾವು ಹೇಳೋದನ್ನ ತಿಳಿದುಕೊಳ್ಳದೆ ಈಗ ಇಲಾಖೆ ಇದೆ, ತಮ್ಮ ಇಲಾಖೆ ಇದೆ, ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿದ್ದಾರೆ, ಅವರಿಂದ ಪರ್ಯಾಯವಾಗಿ ಈ ತಳಿ ಹೇಗೆ ಅಂತ ಒಂದು ಮಾಹಿತಿಯನ್ನು ಪೂರಕವಾಗಿ ಸಂಗ್ರಹ ಮಾಡ್ಕೋಬೇಕಾಗ್ತದೆ. ಮಾಹಿತಿ ತಿಳ್ಕೊಂಡೆ ನಾನು ಹೇಳೋದು ಒಂದು ವಿಜ್ಞಾನಿಗಳು ನಂತರ ಇಲಾಖೆಯವರು ತಾಂತ್ರಿಕ ಮಾಹಿತಿ ಕೊಡ್ಬೇಕಂದ್ರೆ ವಿಜ್ಞಾನಿಗಳು ಸರಿಯಾದ ವ್ಯಕ್ತಿಗಳು. ಸೊ ಅವರಿಂದ ಮಾಹಿತಿ ತಗೊಂಡು ಅವರು ಅದೇ ಪ್ರಕಾರ ಪರಿಕರ ಖರೀದಿ ಮಾಡಿ ಬಳಸೋದು ಉತ್ತಮ. ಈಗ ಕೆಲವೊಂದ್ಸಲ ಏನಾಗುತ್ತೆ, ಈಗ ಕೆಲವೊಂದು ಈ ಆಕ್ರಮ ದಾಸ್ತಾನು ಅಥವಾ ಈ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂಥ ಸನ್ನಿವೇಶಗಳು ಕೂಡ ಬರ್ತವೆ. ಈಗ ರಸಗೊಬ್ಬರಗಳ ಒಂದು ಪ್ರಮಾಣ DAP ಆಗಿರ್ಬೋದು, ಕೆಲವೊಂದು ರೈತ ಬಾಂಧವರಿಗೆ ಇಂಥದ್ದೇ ಬೀಜ ಅನ್ನೋ ತಂದ್ಬಿಟ್ಟು ಸಿಗೋದಿಲ್ಲ ಎಂಬಂಥ ಒಂದು ಗಾಸಿಪ್ಗಳು, ಗಾಳಿ ಸುದ್ದಿಗಳು ರೈತ ಬಾಂಧವರಿಗೆ ಹೋಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ರೈತ ಬಾಂಧವರು ಅಥವಾ ಪರಿಕರ ಮಾರಾಟಗಾರರು ಏನು ಮಾಡಬೇಕು? ಅದಕ್ಕೆ ನಾನು ಹೇಳೋದು ಯಾರು ಕೃತಕ ಅಭಾವವನ್ನು ಸೃಷ್ಟಿ ಮಾಡಬೇಡ್ರಿ ಅಂತ. ನಾವು ಹೇಳೋದು ಅವಾಗಲೇ ಹೇಳ್ದಂಗೆ ಹತ್ತಿಗೆ ಉದಾಹರಣೆ ಹೇಳ್ದಂಗೆ ಒಂದೇ ಕಂಪ್ನಿ ಹೈಬ್ರಿಡ್ ಬೇಕಂದಾಗ ಕೃತಕ ಅಭಾವ ಸೃಷ್ಟಿ ಆಗೇ ಆಗುತ್ತೆ, ಇದೇ ಬೇಕು ಅಂತ ಹೋಗ್ತಾರೆ. ಸೊ ರೈತರು ಅಂಥದಕ್ಕೆ ಒಳಪಡಬೇಡ್ರಿ ಒಂದೇದು. ಇವಾಗ ಇವನ್ ಮುಂದಿನ ದಿನಗಳಲ್ಲೂ ಅಷ್ಟೇ, ಗೊಬ್ಬರನೂ ಅಷ್ಟೇ, ಎಲ್ಲರೂ DAP ಯೂರಿಯಾ ಬೇಕು ಅಂತ ಹೇಳ್ತೀವಿ ನಾವು. ನೋಡ್ರಿ ಯೂಶಲಿ ನಮ್ಮಲ್ಲಿ ಒಂದು ಅಭ್ಯಾಸ ಇರೋದು ಏನು, DAP ಯೂರಿಯಾ ಅಂತ. ಸೊ ಎಲ್ಲರೂ ಅದಕ್ಕೆ ಡಿಮ್ಯಾಂಡ್ ಆಗುತ್ತೆ. ಅದ್ರ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳಿದಾವೆ. ನಾವು DAP ಯೂರಿಯಾ ಹಾಕೋದ್ರಿಂದ ಬರೀ ಸಾರಜನಕ ರಂಜಕ ಮಾತ್ರ ಸಿಗುತ್ತೆ, ಬಟ್ ಬೆಳೆಗಳಿಗೆ ಇವನ್ ಪೊಟ್ಯಾಶು ಬೇಕಾಗುತ್ತೆ, ಒಂದು ಒಳ್ಳೆ ಇಳುವರಿ ಬೇಕು, ಒಂದು ಒಳ್ಳೆ ಕಾಳು ಕಟ್ಟೋದು ಅಂತ ಬೇಕಂದಾಗ ಬೇರೆ ಬೇರೆ ಪೋಷಕಾಂಶನೂ ಬೇಕಾಗ್ತವೆ. ಅದಕ್ಕೆ ರೈತರು ಬರೀ DAP ಯೂರಿಯಾ ಅನ್ನೋದು ಬದಲಾಗಿ ಈ ವರ್ಷ DAPನೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಅದ್ರ ಬದಲಾಗಿ ಹಲವಾರು ಕಾಂಪ್ಲೆಕ್ಸ್ ಗೊಬ್ಬರಗಳಿದಾವೆ ನಮ್ಮ ಹತ್ರ. 10-26 ಇದೆ, 19 ಇದೆ, ಬೇರೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳಿಗೂ ರೈತರು ಬಳಸಬೇಕು ಅಂತ. ಸೊ ಇದರಿಂದ ಕೃತಕ ಅಭಾವನೂ ಸೃಷ್ಟಿ ಆಗಲ್ಲ, ರೈತರಿಗೂ ಗೊಬ್ಬರಗಳನ್ನು ಎಲ್ಲಾನು ಸಲೀಸಾಗಿ ಸಿಗುವಂತ ಸಂದರ್ಭ ಇರುತ್ತೆ. ಏನು ಹೇಳ್ತೀರಿ ಮೇಡಮ್? ಈಗ ರೈತ ಬಾಂಧವರು ಬೀಜವನ್ನು ಖರೀದಿ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಗೊಬ್ಬರ ಆಯಿತು, ಬೀಜಗಳಾಯಿತು, ಕೊರತೆ ಲಕ್ಷಣಗಳು ಇಲ್ಲ ನಮ್ಮ ಈ 3 ತಾಲೂಕಿಗೆ ನೋಡಿದರೆ? ಪ್ರಸ್ತುತ ಯಾವುದೂ ಕೊರತೆ ಇಲ್ಲ, ಬೀಜದ್ದು ಯಾವುದೂ ಕೊರತೆ ಇಲ್ಲ. ಅಂದ್ರೆ ಈ ಬಿತ್ತನೆಗೆ ಬೇಕಾಗುವಂತಹ ಒಂದು ಬೀಜಗಳ ಒಂದು ಲಭ್ಯತೆ ಚೆನ್ನಾಗಿದೆ ನಮ್ಮ ಭಾಗದಲ್ಲಿ, ಯಾವುದೇ ಕೊರತೆ ಇಲ್ಲ ಬೀಜದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ರೈತ ಬಾಂಧವರಿಗೆ? ಮುಂಗಾರು ಹಂಗಾಮು ಆಶಾದಾಯಕ ಆಗಿರಬೇಕು, ಹಾಕಿದಂಥ ಬೆಳೆ ಕೈ ಹಿಡಿಬೇಕು ಅಂತಂದ್ರೆ ರೈತ ಬಾಂಧವರು ಖರೀದಿ ಮಾಡುವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ಯಾವ ಯಾವ ಒಂದು ಅಂಶಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು?
ಈಗಾಗಲೇ ಹೇಳ್ದಂಗೆ ಬಿಲ್ಲಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಖರೀದಿ ಮಾಡ್ಬೇಕಾದ್ರೆ ರೈತರು ಯಾವಾಗ್ಲೂ ಒಂದು ಎಕ್ಸ್ಪೈರಿ ಡೇಟ್ ಒಂದು ನೋಡ್ಬೇಕು. ಅವಧಿ ಪ್ರಮುಖವಾಗಿ ಸ್ಪೆಷಲ್ ಔಷಧಿಗಳಲ್ಲಾಯ್ತು, ಗೊಬ್ಬರಗಳಲ್ಲಾಯ್ತು, ಇವನ್ ಲಘು ಪೋಷಕಾಂಶಗಳು ಮುಖ್ಯವಾಗಿ ಶಿಫಾರಸು ಮಾಡಿದಾರೋ ಅಥವಾ ಮುಂಗಾರು ಶಿಫಾರಸು ಮಾಡಿದ್ದಾರೆ ಇಂಥದನ್ನು ಕೂಡ ರೈತ ಬಾಂಧವರು ಗಮನಿಸಬೇಕು. ಹೌದು, ಶಿಫಾರಸು ಅಂಶಗಳನ್ನೇ ಶಿಫಾರಸು ಮಾಡದಂತ ಪ್ರಮಾಣದಲ್ಲೇ ಗೊಬ್ಬರ ಹಾಕಬೇಕು. ರೈತರಲ್ಲಿ ನಮ್ಮಲ್ಲಿ ಏನಿದೆ ವಾಡಿಕೆ ಹೆಚ್ಚೆಚ್ಚಿಗೆ ಗೊಬ್ಬರ ಹಾಕೋದು, ಹೆಚ್ಚಿನ ಸಿಂಪರಣೆ ತಗೊಳ್ಳೋದು, ಅದೆಲ್ಲ ಅದರಿಂದ ಅವ್ರಿಗೆ ಬೇಸಾಯ ವೆಚ್ಚ ಹೆಚ್ಚಿಗೆ ಆಗುತ್ತೆ ಹೊರತು ಅದರಿಂದ ಬೇಸಾಯ ವೆಚ್ಚ ಹೆಚ್ಚಾಗುತ್ತೆ, ಲಾಭದಾಯಕ ಅನ್ಸೋದಿಲ್ಲ. ಅದಕ್ಕೆ ಏನ್ ಶಿಫಾರಸು ಮಾಡಿದ್ದಿದೆ ಅಷ್ಟೇ ಪ್ರಮಾಣದಲ್ಲಿ ಮಾಡ್ಬೇಕನ್ನೋದು ಒಂದು. ಅಲ್ಲ, ಎರಡನೇದಾಗಿ ಹೇಳಿದ್ನಲ್ಲ ಎಕ್ಸ್ಪೈರಿ ಡೇಟ್ ಕಡ್ಡಾಯವಾಗಿ ನೋಡ್ರಿ. ಔಷಧಿಗಳಾಯ್ತು ಅದು 2 ವರ್ಷದವರೆಗೂ ಇರುತ್ತೆ. ಲಘು ಪೋಷಕಾಂಶಗಳು ಕೆಲವೊಂದು 2 ರಿಂದ 3 ವರ್ಷಗಳು ಇರುತ್ತೆ. ಸೊ ಲೇಬಲ್ ಮೇಲೆ ನೋಡ್ರಿ. ಕೆಲವೊಂದು ಮಾರಾಟಗಾರನ ಸುಮ್ಮನೆ ಕೊಟ್ಬಿಡ್ತಾರೆ, ಇವರು ಬಿಲ್ ಕೊಟ್ಟಿದ್ದಾರೆ ಅಂತೇಳಿ ತಗೊಂಡ್ ಬರ್ತಾರೆ. ಇವನ್ ಎಕ್ಸ್ಪೈರಿ ಡೇಟ್ ನೋಡುವಂಥದ್ದು ರೈತರದು ಒಂದು ಪ್ರಾಮುಖ್ಯತೆ ಇರುತ್ತೆ. ಬೀಜಕ್ಕೆ ಬಂದಾಗ ಲಾಟ್ ನಂಬರ್ ನೋಡ್ಬೇಕಾಗತ್ತೆ. ಔಷಧಿಗಳು ಬಂದಾಗ, ಲಘು ಪೋಷಕಾಂಶಗಳು ಬಂದಾಗ ಯಾವ ಡೇಟಿಗೆ ಎಕ್ಸ್ಪೈರಿ ಆಗುತ್ತೆ. ಈಗ ಸದ್ಯ ಯೂಶಲಿ ನಾವ್ ಹೇಳೋದು 2 ರಿಂದ 3 ತಿಂಗಳಂತೂ ಮುಂಚಿತವಾಗಿ ಇರಲೇಬೇಕು ಅಂತ. ಅಥವಾ ಇಲ್ಲಿ ಈಗ ಸದ್ಯ ನಾನು ಸ್ಪ್ರೇ ಮಾಡ್ತೀನಿ ಅಂತ ಅಂದಾಗ ಇನ್ನು 1 ತಿಂಗಳದ ಅವಧಿ ಇದ್ದೂ ತಗೊಂಡೋಗಿ ಸ್ಪ್ರೇ ಮಾಡ್ಕೋಬಹುದು. ಈಗ ಏನಾದರೂ ಸಮಸ್ಯೆ ರೈತ ಬಾಂಧವರಿಗೆ, ಈಗ ಕಲಬೆರಕೆ ಆಯಿತು, ಕೃತಕ ಆಯಿತು, ಅಥವಾ ಇನ್ನು ಖುಲ್ಲಾ ಬೀಜ ಆಯಿತು, ರೈತ ಬಾಂಧವರಿಗೆ ಏನಾದರೂ ಗಲಿಬಿಲಿ ಉಂಟಾಯಿತು, ಅಲ್ಲಿ ತೊಂದರೆ ಆಗ್ತಿದೆಪ್ಪ ಅಂತಂದ್ರೆ ಯಾರನ್ನ ಭೇಟಿ ಹಾಕ್ಬೋದು? ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೋಬಳಿ ಮಟ್ಟದಲ್ಲಿ ಕಚೇರಿಗಳಿದಾವೆ, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು. ಸೊ ಅವ್ರಿಗೆ ಮಾಹಿತಿ ನೀಡೋದು, ಇಲ್ಲ ತಾಲೂಕು ವ್ಯಾಪ್ತಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ, ಅಷ್ಟು ಮೀರಿ ಅವೆರಡೂ ಇಲ್ಲ ಇನ್ನು ದೂರದಲ್ಲಿ ಇದಾವೆ, ಹತ್ತಿರದಲ್ಲಿ ರಾಯಚೂರು ಇದೆ ಅಂದಾಗ ಜಿಲ್ಲಾ ಕಚೇರಿನೂ ಇದೆ. ಸೊ ರೈತರು ಇಲಾಖೆ ಅಧಿಕಾರಿಗಳ ಸಂಪರ್ಕ ಮಾಡಿ ತಿಳಿಸ್ಬೋದು, ದೂರ ನೀಡಬಹುದು. ಈಗ ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಈ ಒಂದು ಕ್ರಿಮಿನಾಶಕಗಳಾಯಿತು, ಅತಿ ಹೆಚ್ಚಿನ ಬೀಜಗಳು ಖರೀದಿ ಮಾಡ್ತಿದ್ದಾರೆ. ತಾವು ವಿಚಕ್ಷಣಾ ದಳದ ಅಧಿಕಾರಿಗಳಾಗಿ ಈ ಒಂದು ಪರಿಕರ ಮಾರಾಟಗಾರರ ಒಂದು ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡ್ತೀರಿ. ಅಲ್ಲಿ ಹೇಗೆ ಏನು ಕಂಡು ಬರ್ತಾ ಇದೆ? ರೈತ ಬಾಂಧವರಿಗೆ ಏನಾದರೂ ಸಮಸ್ಯೆ ಆಗ್ತಿದೆ ಅಥವಾ ಅವರಿಗೆ ಏನು ತಿಳುವಳಿಕೆಯನ್ನು ತಾವು ಕೊಡ್ತಾ ಇದ್ದೀರಿ? ಇಲ್ಲ, ಮಾರಾಟ ಅಂಗಡಿಗಳಿಗೆ ಹೇಳಬೇಕು ಅಂದರೆ ಎಲ್ರಿಗೂ ಪರವಾನಿಗೆ ಅಂತ ಎಲ್ರ ಹತ್ರ ಇದೆ. ಸೊ ಪರವಾನಿಗೆಯಲ್ಲಿ ಇರುವಂಥ ಪರಿಕರಗಳನ್ನ ಮಾತ್ರ ಮಾರಾಟ ಮಾಡ್ರಿ ಅಂತ ಹೇಳೋದು. ಅಕಸ್ಮಾತ್ ಪರವಾನಿಗೆಯಲ್ಲಿ ಇಲ್ಲದೆ ಇದ್ರೂ ದಯವಿಟ್ಟು ಏನು ಪ್ರೊಸೀಜರ್ ಲೆಕ್ಕಕ್ಕೆ ಬಂದು ಪರವಾನಿಗೆಯಲ್ಲಿ ಎಂಟ್ರಿ ಮಾಡಿಸ್ರಿ, ಒಂದನೇದು. ಆಮೇಲೆ ರೈತರಿಗೂ ಒಂದು ಉತ್ತಮ ಗುಣಮಟ್ಟದ ಕೃಷಿ ಪರಿಕರ, ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು, ಒಂದು ಉತ್ತಮ ಗುಣಮಟ್ಟದ ಪರಿಕರ ಕೊಡ್ರಿ. ಬಿಲ್ಲನ್ನು ಕಡ್ಡಾಯವಾಗಿ ಕೊಡ್ರಿ ಅಂತ ಹೇಳ್ತೀನಿ. ಯಾರು ದಾರಿ ತಪ್ಪಿಸುವಂಥ ಮಾಹಿತಿ ಕೊಡೋದು ಬೇಡ, ಅಥವಾ ತಾಂತ್ರಿಕ ಮಾಹಿತಿ ಇಲ್ದೇ ಇದು ತೊಗೊಂಡೋಗಿ. ಯಾಕಂದ್ರೆ ರೈತರು ಅವ್ರನ್ನ ನಂಬಿಬಿಡ್ತಾರೆ. ಹೌದು, ಯಾಕಂದ್ರೆ ಅವ್ರು ಈಸಿಯಾಗಿ ಅವ್ರಿಗೆ ಸಿಗ್ತಾರೆ, ನಂಬಿಬಿಡ್ತಾರೆ. ಸೊ ದಾರಿ ತಪ್ಪಿಸುವಂಥ ಮಾಹಿತಿ ಕೊಡೋದು ಬೇಡ. ಕಡ್ಡಾಯವಾಗಿ ತಾಂತ್ರಿಕತೆ ಅವರಿಗೆ ಕಡ್ಡಾಯವಾಗಿ ಬಿಲ್ಲಿನ ಜೊತೆಗೆ ಎಕ್ಸ್ಪೈರಿ ಇಲ್ಲದೆ ಇರುವಂಥ ಗುಣಮಟ್ಟದ ಪರಿಕರಗಳನ್ನ ಕೊಡಲು ನಾನು ಇವ್ರಿಗೆ ಮಾರಾಟ ಅಂಗಡಿಯವ್ರಿಗೆ ತಿಳಿಸ್ತೀನಿ. ಆಮೇಲೆ ಯಾವುದೇ ರೀತಿಯಾಗಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬೇಡ್ರಿ. ಹೌದು, ಅಂದ್ರೆ ರೈತ ಬಾಂಧವರು ನಿಗದಿತ ದರದಲ್ಲಿ ಮಾತ್ರ ಪರಿಕರಗಳನ್ನ ಕೊಡಬೇಕು. ಹೌದು, ಮಾರಾಟ ಮಳಿಗೆಯವ್ರಿಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಾನು. ಯಾವುದೇ ರೀತಿಯಲ್ಲಿ ನಿಮ್ಮ ಪರವಾನಿಗೆಯಲ್ಲಿ ಇರುವಂಥ ಪರಿಕರ ಮಾರಾಟ ಮಾಡೋದಂಥದ್ದಾಯಿತು, ಅಥವಾ ನಿಗದಿತ ದರಕ್ಕಿಂತ ಹೆಚ್ಚಿಗೆ ಮಾರಾಟ ಮಾಡೋದಾಯಿತು, ರೈತರಿಗೆ ದಾರಿ ತಪ್ಪಿಸುವಂಥದ್ದು ಏನಾದರೂ ಅಂಥ ದೂರುಗಳು ಬಂದಲ್ಲಿ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಾಗ್ತದೆ. ಸೊ ದಯವಿಟ್ಟು ಅಂಥದ್ದು ಏನಾದರೂ ಇದ್ರೂ ರೈತರು ನಮಗೆ ತಿಳಿಸಿ ಮುಂದಿನ ಇಲಾಖೆಯಿಂದ ಏನು ಕ್ರಮ ತಗೋಬೇಕು ಅದನ್ನು ಕಾನೂನು ರೀತಿಯಲ್ಲಿ. ಮತ್ತೆ ರೈತ ಬಾಂಧವರು ತಾವು ಖರೀದಿ ಮಾಡಿದಂತಹ ಒಂದು ಬೀಜಗಳ ಒಂದು ಬೀಜೋಪಚಾರ ಆಗಿರ್ಬೋದು, ಬೆಳೆ ಪದ್ಧತಿ, ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಕಿವಿ ಮಾತನ್ನು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಬೀಜೋಪಚಾರ ತಗೊಳ್ಳೋದು ಒಳ್ಳೇದು. ನಾವು ಇಲಾಖೆಯಿಂದ ಪ್ರತಿ ವರ್ಷ ಎಲ್ಲರಿಗೂ ಹೇಳ್ತೀವಿ, 2 ಹಂಗಾಮಲ್ಲಿ ಮುಂಗಾರ ಆಯಿತು, ಹಿಂಗಾರಲ್ಲ ಆಯಿತು, ಬೀಜಗಳನ್ನ ಕಡ್ಡಾಯವಾಗಿ ಬೀಜೋಪಚಾರ ಮಾಡ್ರಿ ಅಂತ. ಯಾಕಂದರೆ ಅದರಿಂದ ಕೆಲವೊಂದು ಕೀಟ ರೋಗಗಳ ಬಾಧೆನೇ ಕಡಿಮೆ ಆಗುತ್ತೆ ನಮಗೆ. ಮುಂದಿನ ದಿನಗಳಲ್ಲಿ ನೀವು ಔಷಧಿಗಳಿಗೆ ಹಾಕುವಂಥ ದುಡ್ಡು ಇಲ್ಲಿ ಉಳಿತಾಯ ಆಗುತ್ತೆ. ಸೊ ನಮಗೆ ದ್ವಿದಳ ಬಂತಂದರೆ ಟ್ರೈಕೋಡರ್ಮ, ರೈಸೋಬಿಯಂ ಇದೆ. ನಮ್ಮ ಇಲಾಖೆಯಲ್ಲೂ ಸಹಾಯಧನದಲ್ಲಿ ಟ್ರೈಕೋಡರ್ಮ ಸಿಗುತ್ತೆ. 5 ಗ್ರಾಮ್ 1 kg ಬೀಜಕ್ಕೆ ಅಂತ ಹೇಳ್ತೀವಿ. ಅದು ಹತ್ತಿ ಅಂದರೆ ಆಲ್ರೆಡಿ ಟ್ರೀಟೆಡ್ ಇರ್ತೈತೆ, ಇಮಿಡಾಯಿಂದ ಟ್ರೀಟೆಡ್ ಇರ್ತೈತೆ, ಅದಕ್ಕೇನು ಬೀಜೋಪಚಾರ ಬೇಕಾಗಿಲ್ಲ. ಈವನ್ ಭತ್ತಕ್ಕೂ ಬೇರೆ ಬೇರೆ ರೀತಿಯಾದಂಥ ಬೀಜೋಪಚಾರಗಳಿದ್ದಾವೆ. ಸೊ ಬೀಜೋಪಚಾರ ಮಾಡ್ಕೊಂಡು ಮಾಡಿದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಬೇಸಾಯ ವೆಚ್ಚ ಕಡಿಮೆ ಆಗುತ್ತೆ. ಒಳ್ಳೆಯದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಗಮನಿಸಬೇಕು. ಯಾಕಂತಂದರೆ ಬೀಜಕ್ಕೆ ಮೊದಲ ಪ್ರಾಧಾನ್ಯತೆ. ನಾವು ಹಾಕಿದಂಥ ಬೀಜ ಮುಂದೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬೇಕು, ಒಳ್ಳೆಯ ಲಾಭವನ್ನು ಕೊಡಬೇಕಪ್ಪ ಅಂತಂದರೆ ತಾವು ಹೇಳಿದ ಎಲ್ಲ ಅಂಶಗಳನ್ನು ರೈತ ಬಾಂಧವರು ಚಾಚು ತಪ್ಪದೆ ನೋಡಬೇಕಾಗ್ತದೆ, ನೋಡಿನೇ ಖರೀದಿ ಮಾಡಬೇಕಾಗ್ತದೆ. ಜೊತೆಗೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂತಹ ಮಾರಾಟಗಾರರು ಕೂಡ ರೈತರಿಗೆ ಗುಣಮಟ್ಟದ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಅವರಿಗೆ ಸರಿಯಾದ ತಾಂತ್ರಿಕ ಮಾಹಿತಿಯನ್ನು ಕೊಡಬೇಕಾಗ್ತದೆ. ತಾಂತ್ರಿಕ ಮಾಹಿತಿ ಅವರಲ್ಲಿ ಕಡಿಮೆ ಇತ್ತಪ್ಪ ಅಂತಂದರೆ ಅವರಿಗೆ ಸಮೀಪದ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಶಿಫಾರಸನ್ನು ಮಾಡಬೇಕಾಗ್ತದೆ. ಜೊತೆಗೆ ವಿಜ್ಞಾನಿಗಳನ್ನು ಭೇಟಿಯಾಗಲಿಕ್ಕೆ ಅವರಿಗೆ ಒಂದು ಫೋನ್ ನಂಬರನ್ನು ಕೊಡೋದಾಗಿರ್ಬೋದು, ಅವರಿಗೆ ಮಾಹಿತಿಯನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಾಗಿರ್ಬೋದು, ಯಾವುದೇ ಹಂಗಾಮಾಗಿರ್ಬೋದು, ಒಳ್ಳೆಯ ಗುಣಮಟ್ಟದ ಸೇವೆ ಸಿಕ್ಕು ಅವರಿಗೆ
ಆರ್ಥಿಕವಾಗಿ ಲಾಭ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗಾಗಿರ್ಬೋದು, ಜೊತೆಗೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂತಹ ಡೀಲರ್ಗಳಿಗೆ ಅಥವಾ ಪೂರೈಕೆದಾರರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿ ಪರಿಕರ ಖರೀದಿಗಾಗಿ ರೈತರು ಪಾಲಿಸಬೇಕಾದ ಕ್ರಮಗಳು ಹಾಗೂ ಮಾರಾಟಗಾರರ ಜವಾಬ್ದಾರಿಗಳ ಕುರಿತು ರಾಯಚೂರಿನ ಕೃಷಿ ಇಲಾಖೆಯ ವಿಚಕ್ಷಣ ದಳದ ಸಹಾಯಕ ಕೃಷಿ ನಿರ್ದೇಶಕಿ ಶರಣಮ್ಮ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರು ಈಗಾಗಲೇ ಬಿತ್ತನೆ ಮಾಡಿದ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ನಿಲ್ಲದಂತೆ ಬಸಿಗಾಲುವೆಗಳ ಮುಖಾಂತರ ಕೃಷಿ ಹೊಂಡಗಳಲ್ಲಿ ಸಂಗ್ರಹವಾಗುವಂತೆ ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಗೆ ಹಾಕಬೇಕು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಇನ್ನು ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ ಮತ್ತು BPT 5204 ಈ ತಳಿಗಳನ್ನು ಬಿತ್ತಬಹುದು. ಸಸಿ ಮಾಡುವ ಸಮಯದಲ್ಲಿ ಪ್ರತಿ ಸಸಿ ಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ನೀಡಬೇಕಾಗ್ತದೆ. ನಾಟಿ ಮಾಡುವುದಕ್ಕೆ 3 ವಾರಗಳ ಮುಂಚೆ ಹೆಕ್ಟರ್ಗೆ 5 ರಿಂದ 7 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ 2 ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಇನ್ನು ಹತ್ತಿಯನ್ನು ಬೆಳೆಯುವ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಸೂಕ್ತವಾದ ತಳಿಗಳ ಕುರಿತು ಹೇಳೋದಾದರೆ ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 111, KCH 9292, ಲಕ್ಷ್ಮಿ ಗೋಲ್ಡ್, AXE, ಫೋರ್ಸ್, US 7067, MRC 7383 ಮತ್ತು MRC 7347 ಈ ತಳಿಗಳನ್ನು ಬಿತ್ತಬಹುದು. ಇನ್ನು ಪ್ರತಿ ಎಕರೆಗೆ 72, 32, 32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಮರುದಿನ ಕಳೆಗಳ ಹತೋಟೆಗಾಗಿ 2 ಮಿಲಿಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಾಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿಯನ್ನು ಬಿತ್ತುವಂಥ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ TS3R, GRG 811, GRG 152 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಪ್ರತಿ ಎಕರೆಗೆ 5 ರಿಂದ 6 ಕಿಲೋಗ್ರಾಂ ಬೀಜವನ್ನು ಉಪಯೋಗಿಸಬೇಕು. ಬೀಜೋಪಚಾರ ಮಾಡುವ ಸಂದರ್ಭದಲ್ಲಿ 200 ಗ್ರಾಂ ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂ ಪ್ರತಿ ಎಕರೆಗೆ ಬಳಸಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10-20-0 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕು. 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಹೆಸರು ಬಿತ್ತನೆ ಪೂರ್ವ ಅಥವಾ ಮರುದಿನ 1.3 ಲೀಟರ್ ಪೆಂಡಿಮಿಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಗಳನ್ನು ಬೆಳೆಯಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು.